ನಮ್ಮ ನ್ಯೂಸ್ಗೆ ಸ್ವಾಗತ. ಮನೆ ಮನೆಗೆ ದಿನಪತ್ರಿಕೆಗಳನ್ನು ಹಂಚುವ ಹುಡುಗರಿಗೆ ದಿನಸಿ ಕಿಟ್ ವಿತರಿಸಿದ ಚಿಂತಾಮಣಿ ಆರ್ಯವೈಶ್ಯ ಮಂಡಳಿ. ಕೊರೋನಾ ಎರಡನೇ ಅಲೆಯ ಮಧ್ಯೆ ಜನಮನೆಯಿಂದ ಹೊರಬರಲು ಹಿಂಜರಿಯುವ ಈ ಸಮಯದಲ್ಲಿ ಬೆಳಂಬೆಳಗ್ಗೆ ಕೊರೋನಾ ಸೋಂಕಿತರು ಮತ್ತು ಸೋಂಕಿತರಲ್ಲದ ಪ್ರತಿ ಮನೆಗಳಿಗೆ ವಿವಿಧ ಪತ್ರಿಕೆಗಳನ್ನು ತಲುಪಿಸುವ 40 ಮಂದಿ ಹುಡುಗರಿಗೆ ಇಲ್ಲಿನ ಆರ್ಯವೈಶ್ಯ ಮಂಡಳಿ ವತಿಯಿಂದ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿ ಮಾನವೀಯತೆ ಮೆರೆದರು. ನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಪತ್ರಿಕೆ ಹಂಚುವ ಹುಡುಗರಿಗೆ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಸಂಘದ ಗೌರವ ಅಧ್ಯಕ್ಷರು ಮತ್ತು ಮಾಜಿ ನಗರಸಭಾ ಸದಸ್ಯರಾದ PR ಅಶೋಕ್ ಕುಮಾರ್, ಸಂಘದ ಅಧ್ಯಕ್ಷ VDH ಅಶ್ವಥ್ ನಾರಾಯಣ್, ಪ್ರಧಾನ ಕಾರ್ಯದರ್ಶಿ ವಾಸವಿ ಸುರೇಶ್ ಸೇರಿದಂತೆ ಮಂಡಳಿಯ ಹಲವಾರು ಪದಾಧಿಕಾರಿಗಳು ಹಾಗೂ ಪತ್ರಿಕೆಯ ಹಲವಾರು ಏಜೆಂಟರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಏಜೆಂಟರ ಪರವಾಗಿ ಮಾತನಾಡಿದ ನಟರಾಜರವರು ಆರ್ಯವೈಶ್ಯ ಮಂಡಳಿ ವಿವಿಧ ಬಡವರಿಗೆ ಆಹಾರ ಕಿಟ್ಗಳನ್ನು ಹಂಚಿಕೆ ಮಾಡುತ್ತಿರುವುದನ್ನು ಕಂಡು ಮಂಡಳಿಯ ಪದಾಧಿಕಾರಿಗಳನ್ನು ಕೋರಿದಾಗ ಅವರು ಸ್ಪಂದಿಸಿ ಇಂದು 40 ಮಂದಿ ಪತ್ರಿಕೆ ಹಂಚುವ ಹುಡುಗರಿಗೆ ಆಹಾರ ದಿನಸಿ ಕಿಟ್ಗಳನ್ನು ನೀಡಿ ಸಹಕಾರ ನೀಡಿದ ಅವರಿಗೆ ಕೃತಜ್ಞತೆಯನ್ನು ಸಹ ಸಲ್ಲಿಸಿದರು. ಪೇಪರ್ ಡಿಸ್ಟ್ರಿಬ್ಯೂಷನ್ ಬಾಯ್ಸ್ಗೆ ನಾವು ದಿನಸಿ ಕಿಟ್ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನ ನಮ್ಮ ಚಿಂತಾಮಣಿಯಲ್ಲಿರ್ತಕ್ಕಂಥ ಸುಮಾರು 35ರಿಂದ 40 ಜನ ಹುಡುಗರು ದಿನಸಿ ಕಿಟ್ ಪಡೀಲಿಕ್ಕೆ ಆರ್ಯವೈಶ್ಯ ಮಂಡಳಿ ಕಡೆಯಿಂದ ವಾಸವಿ ಚೌಲ್ಟ್ರಿಯಲ್ಲಿ ಸೇರಿದ್ದೀವಿ. ಎಲ್ಲರಿಗೂ ಈ ದಿನಸಿ ಕಿಟ್ಟು ನಮ್ಮ ಆರ್ಯವೈಶ್ಯ ಸಮುದಾಯದಿಂದ ದೇಣಿಗೆಯಾಗಿ ಬಂದಿರತಕ್ಕಂಥ ಪರೋಕ್ಷವಾಗಿರ್ಬೋದು ಪ್ರತ್ಯಕ್ಷವಾಗಿರ್ಬೋದು ಎಲ್ಲರಿಗೂ ಈ ಸಮಯದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಗೌರವಾಧ್ಯಕ್ಷರು ಚಿಂತಾಮಣಿ ಆರ್ಯವೈಶ್ಯ ಮಂಡಳಿಯಿಂದ ಈ ಕೊರೋನಾ ವೇಳೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ ನಡ್ಕೊಂಡು ಬರ್ತಾಯಿದೆ. ಅದರಲ್ಲಿ ನಮ್ಮ ಸಮುದಾಯವನ್ನು ಬಿಟ್ಟು ಉಳಿದ ಎಲ್ಲ ಸಮುದಾಯವರಿಗೂ ನಮ್ಮ ಸಹಾಯ ಹಸ್ತವನ್ನು ಚಾಚಬೇಕೆಂದು ಈ ಚಿಂತಾಮಣಿಯಲ್ಲಿ ವೃತ್ತಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸ್ತಾ ಇರತಕ್ಕಂಥ ನಮ್ಮ ಸಹೋದರರಿಗೂ ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ ಸಹಾಯ ಮಾಡಬೇಕು ಒಂದು ಮಾಡಿದ ಉದ್ದೇಶದಿಂದ ನಮ್ಮ ಮಂಡಳಿಯಲ್ಲಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸುಮಾರು ಒಂದು 40 ಜನ ಹುಡುಗರಿಗೆ ಈ ದಿನದ ದಿನಸಿ ಕಿಟ್ ಕೊಡ್ತಾ ಇದ್ದೀವಿ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವ ನಮ್ಮ ಆರ್ಯವೈಶ್ಯ ಸಮಾಜದ ಎಲ್ಲ ಮಹನೀಯರಿಗೂ ನಮಗೆ ಎಲ್ಲ ರೀತಿಯ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಆರ್ಯವೈಶ್ಯ ಬಂಧುಗಳಿಗೂ ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ ಕೃತಜ್ಞತೆ. 45 ದಿನಗಳಿಂದ ನಾವು ಮಂಡಳಿಯಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಆರ್ಯವೈಶ್ಯ ಮಂಡಳಿ. ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದಂತಹ ಸಂಸ್ಥೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮಗೆ ಸಹಾಯ ಹಸ್ತ ಚಾಚಿ ಈ ದಿನ ನಮ್ಮ ಪತ್ರಿಕೆ ವಿತರಕರಿಗೆ ಅಂದರೆ ಬೆಳಗ್ಗೆ ಎದ್ದು ವೀರ ಯೋಧರಂತೆ ಮನೆ ಮನೆಗೂ ಪತ್ರಿಕೆಯನ್ನು ತಲುಪಿಸ್ತಾ ಇರ್ತಕ್ಕಂತಹ ಎಲ್ರಿಗೂ ಕೂಡ ನಮ್ಮ ಆರ್ಯವೈಶ್ಯ ಮಂಡಳಿಯಿಂದ ಇವತ್ತು ದಿನಸಿ ಕಿಟ್ಗಳನ್ನು ನೀಡಿ ಅವರಿಗೂ ಕೂಡ ಪ್ರತ್ಯಕ್ಷವಾಗಿ ಸಹಾಯ ನೀಡ್ತಾ ಇದ್ದೀವಿ. ಅವ್ರಿಗೂ ಎಲ್ಲರಿಗೂ ಶುಭವಾಗಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೋರ್ಕೊಳ್ತಾ ಇದ್ದೀವಿ. ಕರೋನಾ ಕಾಲದಲ್ಲಿ ಹೊರಗಡೆನೇ ಓಡಾಡಬಾರ್ದು ಅಂತ ನಿಯಮ ಇದೆ. ಯಾಕೆ ಅಂತ ಹೇಳಿದರೆ ಒಬ್ಬರಿಂದ ಒಬ್ರು ಹರಡುತ್ತೆ, ಕಷ್ಟ ಇದೆ ಅಂತೇಳಿ ತೀರಾ ಜರೂರಾಗಿದ್ದರೆ ಮಾತ್ರ ಓಡಾಡಿ ಅನ್ನುವಂಥದ್ದು ನಿಯಮ ಇದೆ. ಆದರೆ ಪತ್ರಿಕೆಗಳು ನಡೀಲೇಬೇಕು, ಸುದ್ದಿ ಮುಗಿಸಲೇಬೇಕಾಗಿರುವಂಥ ಗುರುತರ ಜವಾಬ್ದಾರಿ ಮಕ್ಕಳ ಮೇಲಿದೆ, ಸಂಸ್ಥೆಗಳ ಮೇಲಿದೆ, ಪತ್ರಿಕಾ ವಿತರಕರ ಮೇಲಿದೆ. ಇಂತಹ ಸಂದಿಗ್ಧ ಕಾಲದಲ್ಲಿ ಮನೆಯವರ
ಒಪ್ಪಿಗೆ ಇಲ್ಲದೆ ಇದ್ದರೂ ಕೂಡ ಅಥವಾ ಒಂಥರ ಇದು ಮಾಡಿಕೊಂಡು ಮಧ್ಯದಲ್ಲೂ ಕೂಡ ಮಕ್ಕಳು ಬೆಳಗ್ಗೆ 4 ಗಂಟೆಗೆ ಎದ್ದು 4-5 ಗಂಟೆಗೆ ಎದ್ದು ಮಳೆ ಚಳಿ ಗಾಳಿ ಏನೂ ಲೆಕ್ಕಿಸ್ತೀರ ಮನೆಗೂ ಪತ್ರಿಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸಂಕಷ್ಟ ಇದೆ, ಕಡು ಬಡತನದಲ್ಲಿ ಕೆಲವರು ಬಂದಿರುವಂಥವ್ರು ಇದೆ, ಸಾಕಷ್ಟು ತೊಂದರೆಗಳಿರುವಂಥ ಮಕ್ಕಳು ಭಾಳಷ್ಟು ಜನ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ವರ್ಗಗಳಿಗೆ ಇವಕ್ಕೆಲ್ಲನೂ ಸಹಾಯಕ್ಕೆ ಕಿಟ್ಗಳನ್ನು, ಆಹಾರ ದಿನಸಿ ಕಿಟ್ಗಳನ್ನು ಕೊಡ್ತಾ ಇರುವಂಥದ್ದು ನಾನು ಕಂಡಿದ್ದೆ ಅಥವಾ ನೋಡಿದ್ದೆ. ಈ ಹಿನ್ನೆಲೆಯಲ್ಲಿ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯವ್ರನ್ನ ನಾನು ಸಂಪರ್ಕಿಸಿ ಮಹೇಶ್ ಅವ್ರನ್ನ, ವಿಶೇಷವಾಗಿ ಸತ್ಯನಾರಾಯಣ ಮಹೇಶ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವರು ಮಂಡಳಿಯಲ್ಲಿ ಅದರ ವಿಚಾರನ ಪ್ರಸ್ತಾಪಕ್ಕೆ ಮಂಜೂರಾತಿ ಪಡ್ಕೊಂಡು ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಪತ್ರಿಕೆಗಳು ವಿತರಿಸುವಂಥ ಬಹುತೇಕ ಮಕ್ಕಳಿಗೆ ಆಹಾರ ದಿನಸಿ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಕೊಡುವ ಮೂಲಕ ಈ ನಿಮ್ಮ ಸಂಕಷ್ಟ ಕಾಲದಲ್ಲಿ ಅಥವಾ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಕೂಡ ಭಾಗಿಯಾಗಿದ್ದೀವಿ, ನಾವು ನಿಮ್ಮ ಬೆಂಬಲವಾಗಿ ನಿಲ್ತೀವಿ, ಮಾರಲ್ ಸಪೋರ್ಟ್ ಇದೆ ನಮ್ಮದು ಅನ್ನೋ ರೀತಿಯಲ್ಲಿ ಅವರು ಬೆಂಬಲವಾಗಿ ನಿಂತು ಒಂದು ಕಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ 1,000 ರೂಪಾಯಿಯಷ್ಟು ಬೆಲೆಬಾಳುವಂಥ ಕಿಟ್ಟನ್ನು ಇವತ್ತು ನಮ್ಮ ಇದಕ್ಕೆ 40,000 ರೂಪಾಯಿಯಷ್ಟು ಬೆಲೆಬಾಳುವಂಥ ಕಿಟ್ಟನ್ನು ಮಕ್ಕಳಿಗೆ ಕೊಡ್ತಾ ಇರುವಂಥದ್ದು. ಏನಾಗಿದೆ ಅಂತಂದರೆ ಒಂದು ರೀತಿಯಲ್ಲಿ ಅವರಿಗೆ ಆನೆ ಬಲ ಬಂದಂತಾಗಿದೆ, ಮಕ್ಕಳಿಗೆ ಸ್ಫೂರ್ತಿ ಸಿಗುತ್ತೆ, ಮುಂದುವರೆದ ದಿನಗಳಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸೋಕ್ಕೆ ಅನುಕೂಲ ಆಗುತ್ತೆ. ಅವರ ಮನೆಯವರು ಕೂಡ ಸಮಾಜ ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ಇದಕ್ಕೆ ಸ್ಪಂದಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಆರ್ಯವೈಶ್ಯ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸಮಸ್ತ ಸಾರ್ವಜನಿಕ ಆರ್ಯವೈಶ್ಯ ಸಮುದಾಯಕ್ಕೆ ನಾನು ಪತ್ರಕರ್ತ ವಿತರಕರ ಪರವಾಗಿ, ಪತ್ರಿಕೆಗಳ ಪರವಾಗಿ, ಪತ್ರಿಕೆ ಹಂಚುವಂಥ ಮಕ್ಕಳ ಪರವಾಗಿ ಆಭಾರಿಯಾಗಿದ್ದೆ.